ಮಿತ್ರರೇ, ನಾವಿವತ್ತು ಗುರುವಿನ ಒಂದು ಕರ್ಕಾಟಕದ ಟ್ರಾನ್ಸಿಷನ್ ಗೋಚಾರ ಹೇಗೆ ಕರ್ಕಾಟಕ ಲಗ್ನದವರಿಗೆ ಫಲಗಳನ್ನ ಕೊಡ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಜೂನ್ 1 ಮತ್ತು 2ನೇ ತಾರೀಕಿನ ಆಸ್ಪಾಸಿನ ಗುರು ಇದುವರೆಗೂ ಮಿಥುನದಲ್ಲಿದ್ದು ಅನಂತರ ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಈಗ ನಾನು ಹೇಳುವಂತಹ ಎಲ್ಲಾ ರಿಸಲ್ಟ್ಸ್ ಅನ್ನು ಕೂಡ ಈ ವರ್ಷದ ಡಿಸೆಂಬರ್ ತನಕ ನಿಮ್ಗೆ ಅಪ್ಲೈ ಆಗುತ್ತೆ. ಗೆಳೆಯರೇ, ಈಗ ನಾವು ಗುರುವಿನ ಜೊತೆಗೆ ಶನಿಯ ಗೋಚಾರವನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಶನಿ ಮೀನದಲ್ಲಿ ಕುಳಿತುಕೊಂಡಿದ್ದಾನೆ. ಗುರುವಿನ ಮತ್ತೊಂದು ಮನೆಯಾದ ಮೀನದಲ್ಲಿ ಕುಳಿತುಕೊಂಡಿರೋದ್ರಿಂದ ಗುರು ಇಲ್ಲಿ ಶನಿ ಮತ್ತು ಧನಸ್ಸು ಎರಡನ್ನೂ ಕೂಡ ಆಕ್ಟಿವೇಶನ್ ಗೆ ತರೋದ್ರಿಂದ ಶನಿಯ ಒಂದು ಗೋಚಾರವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮಿತ್ರರೇ, ಗುರು ನಿಮ್ಮ ಜಾತಕದಲ್ಲಿ ಕರ್ಕಾಟಕ ಲಗ್ನಕ್ಕೆ 6ನೇ ಮನೆ ಮತ್ತು 9ನೇ ಮನೆಯ ಅಧಿಪತಿಯಾಗಿ ಕರ್ಕಾಟಕದ ಲಗ್ನದಲ್ಲೇ ಕುಳಿತುಕೊಳ್ತಾನೆ. ಇದೇನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಇನ್ನ 6 ರಿಂದ 7 ತಿಂಗಳು ಈ ವರ್ಷದ ಎಂಡಿಂಗ್ ತನಕನೂ ನಿಮ್ಮ ತಂದೆ ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಜೀವನವನ್ನ ಕಂಟ್ರೋಲ್ಗೆ ತಗೊಳ್ತಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ 9ನೇ ಮನೆಯ ಅಧಿಪತಿ, 9ನೇ ಮನೆ ಏನು ನಿಮ್ಮ ತಂದೆಯ ಸ್ಥಾನ, ಆ ಅಧಿಪತಿ ಈಗ ನಿಮ್ಮ ಲಗ್ನದಲ್ಲಿ ಕುಳಿತುಕೊಂಡಿದ್ದಾನೆ. ಮತ್ತು 6ನೇ ಮನೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ತಂದೆಯ ಕರ್ಮಗಳನ್ನ ಕೂಡ ಅದು ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ 9ನೇ ಮನೆಯಿಂದ 10ನೇ ಮನೆ ಆಗುತ್ತದ್ರಿಂದ. ಸೊ ಇದು ನಿಮ್ಮ ಲಗ್ನದಲ್ಲೇ ಕುಳಿತುಕೊಂಡಿರೋದ್ರಿಂದ ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಿಕರು ಏನ್ ಮಾಡಿದರೆ ಇಲ್ಲಿವರೆಗೂ ಆ ಕರ್ಮಗಳು ನಿಮಗೆ ಈಗ ಫಲಗಳನ್ನ ಕೊಡ್ತಾ ಹೋಗ್ತವೆ. ಮತ್ತು ಶನಿ 7 ಮತ್ತು 8ನೇ ಮನೆ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಕುಳಿತುಕೊಂಡಿರೋದೇನ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮಗೆ ಉಂಟಾಗುವ ಒಂದಿಷ್ಟು ಕಷ್ಟಗಳನ್ನ ತೋರಿಸ್ತಾ ಹೋಗುತ್ತೆ. ಆದ್ರೆ ಈ ಶನಿಯ ಮೇಲೆ ಗುರುವಿನ 9ನೇ ದೃಷ್ಟಿ ಇರುವಂತದ್ದು ಶುಭದಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲನೇದು ಏನೇ ಕಷ್ಟ ಬಂತು ಅಂತ ಹೇಳಿದ್ರು ಕೊನೆಯದಾಗಿ ನಿಮ್ಗೆ ಎಲ್ಲವುದನ್ನು ಶುಭವಾಗಿಯೇ ಬದಲಾಗುತ್ತೆ ಅನ್ನುವಂಥದ್ದು ತೋರಿಸುತ್ತೆ. ರಾಹು ಅಷ್ಟಮದಲ್ಲಿರುವಂತದ್ದು ಕೂಡ ಕೆಲವೊಂದಿಷ್ಟು ಅನ್ಸಾಲ್ವೇಬಲ್ ಪ್ರಾಬ್ಲಮ್ಗಳು ಸಡನ್ ಆಗಿ ಬರುವಂತದನ್ನ ಕೂಡ ತೋರಿಸುತ್ತೆ. ಆದ್ರೆ ಗುರುವಿನ ದೃಷ್ಟಿ ಇಲ್ಲಿರೋದ್ರಿಂದ ನಿಮಗೆ ಅಟ್ ದ ಎಂಡ್ ನಿಮ್ಮ ತಂದೆಯ ಒಂದು ಕರ್ಮನೋ ಅಥವಾ ನಿಮ್ಮ ಗುರು ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಇದುವರೆಗೂ ಏನ್ ಮಾಡಿದ್ದಾರೆ ಒಳ್ಳೆ ಕರ್ಮಗಳು, ಆ ಕರ್ಮದ ಪರಿಣಾಮದಿಂದಾಗಿ ಈ ಶನಿಯ ಎಲ್ಲಾ ನೆಗೆಟಿವ್ ರಿಸಲ್ಟ್ಗಳು ಕಡಿಮೆ ಆಗುತ್ತೆ. ಕರ್ಕಾಟಕ ಲಗ್ನದವರು ಒಂದು ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅದೇನಂತ ಹೇಳಿದ್ರೆ ಹೆಲ್ತ್. ಯಾಕೆ ಅಂತ ಹೇಳಿದ್ರೆ ಗುರು ಕೇವಲ ಇವ್ರಿಗೆ 9ನೇ ಮನೆ ಅಧಿಪತಿ ಮಾತ್ರ ಆಗಿರೋದಿಲ್ಲ, ಗುರು ಇವ್ರಿಗೆ 6ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಹೆಲ್ತ್ ವಿಷಯದಲ್ಲಿ ಬಹಳ ಎಚ್ಚರಿಕೆಗಳನ್ನ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಅನುಭವಿಸಬೇಕಾಗುತ್ತೆ. ಎಸ್ಪೆಷಲಿ ಗುರು ಯಾವತ್ತು ಚಂದ್ರನ ಜೊತೆ ಚಂದ್ರ ಮ್ಯಾಲಿಫಿಕ್ ಗಳ ಜೊತೆ ಇದ್ದು ಪರಿವರ್ತನೆಯಲ್ಲಿ ಬರ್ತಾನೋ ಆವತ್ತು ಅನುಭವಿಸಬೇಕಾಗುತ್ತೆ. ಸೊ ಅಂತಹ ದಿನಗಳು ಹುಷಾರಾಗಿರ್ಬೇಕಾಗುತ್ತೆ. ಅಷ್ಟಲ್ದಲೆ 9ನೇ ಮನೆಯ ಅಧಿಪತಿಯಾಗಿ ಗುರು ಲಗ್ನದಲ್ಲೇ ಕುಳಿತುಕೊಂಡಿರೋದು ನೀವು ಈಗ ಲಕ್ಕಿಯಾಗಿ ಫೀಲ್ ಮಾಡ್ತೀರಾ. ಯಾವುದೋ ಒಂದು ಬ್ಲೆಸ್ಸಿಂಗ್, ಯಾವುದೋ ಒಂದು ಆಶೀರ್ವಾದ ನಿಮ್ಮ ಗುರುವೋ ಅಥವಾ ನಿಮ್ಮ ಆನ್ಸಿಸ್ಟರ್ಸೋ ಅಥವಾ ನಿಮ್ಮ ತಂದೆಯೋ ಇವರುಗಳು ಮಾಡಿದಂತಹ ಒಳ್ಳೆ ಕರ್ಮಗಳು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಮುನ್ನಡೆಸುವಂತಹ ಒಂದು ಅನುಭವ ನಿಮಗೆ ಬರ್ತಾ ಹೋಗುತ್ತೆ.